ಇನ್ನು ಕಿತ್ತಾಟಕ್ಕಿಂತ ಕಾಂಗ್ರೆಸ್ನಲ್ಲಿ ವ್ಯಾಪಾರ ಹೆಚ್ಚಾಗಿದೆ. ಮೊದಲು ಕೇಳ್ಪಟ್ಟಿದ್ದು ಒಬ್ಬೊಬ್ಬ MLAಗೆ 50 ಕೋಟಿ ಅಂತ. ಇನ್ನು ಕೆಲವರು 75, ಇನ್ನು ಕೆಲವರು 100 ಕೋಟಿ ಕೇಳ್ತಾ ಇದ್ದಾರಂತೆ. 50 ಕೋಟಿ ಒಂದು ಫ್ಲಾಟ್, ಹಾಗೆ ಒಂದು ಫಾರ್ಚೂನರ್ ಕಾರು ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರಂತೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಮಂತ್ರಿ ಸ್ಥಾನ ಬೇಕಾದವರಿಗೆ ಸುರ್ಜೇವಾಲಾರಿಂದ ವ್ಯಾಪಾರ ಶುರುವಾಗಿದೆ. 200 ಕೋಟಿ ಸುರ್ಜೇವಾಲಾ ಕೊಡಬೇಕಂತೆ ಅಂತ ಹೇಳಿದ್ದಾರೆ. ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ. ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನ ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ಇನ್ನೊಂದು ವಿಷಯ, ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ. 200 ಕೋಟಿ ಕೊಡ್ಬೇಕಂತೆ ಅವ್ರಿಗೆ. ಇದನ್ನ ಬಹಳ ತಮಾಷೆ ಅಂತ ತಿಳ್ಕೊಂಡಿದ್ರು. ಈಗಾಗ ರವೀಂದ್ರ ಪಪ್ಪಿ ಅವರು ಅರೆಸ್ಟ್ ಆಗಿದಾರಲ್ಲ, ಮೊದಲೇ ಅಡ್ವಾನ್ಸೇ ಕೊಟ್ಬಿಟ್ಟಿದ್ರಂತ ಅವರು. ಈಗ ಅದನ್ನ ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕು. ಸುರ್ಜೇವಾಲಾನ ಅರೆಸ್ಟ್ ಮಾಡ್ಬೇಕು ಮೊದಲಲ್ಲಿ. ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಸುರ್ಜೇವಾಲಾ ಕಡೆ, ಮಂತ್ರಿಗಿರಿಗೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ 2 ಪಕ್ಷ ಇದೆ. ಈಗ 2, 3, 4, 5 ಇವೆ. ಆದ್ರೆ ಇದು ದೊಡ್ಡದಾಗಿ ಕಾಣ್ತಿರ್ತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳ ಪಕ್ಷ, ಒಂದು ಉಪಮುಖ್ಯಮಂತ್ರಿಗಳ ಪಕ್ಷ. ಈ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಅವ್ರು ಕೊಂಡ್ಕೊಳ್ಳಕ್ಕೆ, ಆ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಇವ್ರು ಕೊಂಡ್ಕೊಳ್ಳಕ್ಕೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಅಂತಕ್ಕಂಥ. ಈಗ ಇಡಿಗೂ ಕೂಡ ನಾನು ಪತ್ರ ಬರೀಬೇಕಂತಿದ್ದೇನೆ. ಯಾಕಂತಂದ್ರೆ ಇವರು ಈ ರೀತಿ ಆಟ ಆಡ್ಕೊಂಡು ಜನರ ಹಣವನ್ನ ಲೂಟಿ ಮಾಡಿ, ಶಾಸಕರುಗಳನ್ನ ಖರೀದಿ ಮಾಡಿ, ಒಂದೇ ಒಂದು ಕಾರ್ಯಕ್ರಮವನ್ನು ಕೊಡದೆ ಬರೀ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಮಾಡ್ತಿರೋದೇನು ಇವರು? ಜನರಿಗೆ ವಂಚನೆ ಮೋಸ ಮಾಡಿ ನೀವು ರಾಜ್ಯವನ್ನ ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾ? ಸಮಸ್ಯೆಗಳ ಪರಿಹಾರ ಆಗಬೇಕು. ರೈತರ ಪರಿಸ್ಥಿತಿ ಏನಾಗಿದೆ, ದಲಿತರ ಪರಿಸ್ಥಿತಿ ಏನಾಗಿದೆ? ಇನ್ನು ಕುರ್ಚಿಗಾಗಿ ಕಾಲೆಳೆಯುವಂತ ಕೆಲಸ ನಡೀತಿದೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿನಲ್ಲಿದೆ ಅಂತ ಶೆಟ್ಟರ್ ಒಂದ್ ಕಡೆ ಹೇಳಿದ್ರೆ, ಜನರ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣ ಅಂತ ಹೇಳಿದರೆ ಅದು ಒಂದು ಸಮಾಜ ಸೇವೆ ಮಾಡುವಂಥ ಒಂದು ವಿಂಗ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಅಧಿಕಾರವೇ ನಮ್ಮ ರಾಜಕಾರಣ ಅಂತ ಹೇಳುವಂಥ ಆ ಭಾವನೆ ಇರುವಂಥ ಕಾಂಗ್ರೆಸ್ಸಿಗರಿಗೆ ನನಗೆ ಕುರ್ಚಿ ಸಿಕ್ಕಲಿಲ್ಲ, ನನಗೆ ಕುರ್ಚಿ ಸಿಕ್ಕಲಿಲ್ಲ ಅಂದರೆ ಕುರ್ಚಿಯನ್ನು ಕಾಲು ಎಳೆಯುವಂಥ, ಇನ್ನೊಬ್ಬನ ಕಾಲು ಎಳೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅವರಿಗೆ ಅಭಿವೃದ್ಧಿಯ ಬಗ್ಗೆ ಎಲ್ಲಿ ಕಾಳಜಿ ಇದೆ? ಅಭಿವೃದ್ಧಿಯ ಬಗ್ಗೆ ಕಾಳಜಿಯೇ ಇಲ್ಲ. ನವೆಂಬರ್ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಕಾಂಗ್ರೆಸ್ನಲ್ಲಿ. ಮತ್ತು ಕಳೆದ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ, ಇನ್ ಫೈಟಿಂಗ್ ಜೋರಿದೆ ಅಂತೇಳಿ. ಒಳಗೊಳಗೆ ಗುಸುಗುಸು ಅಂತ ಏನಂತಾರಲ್ಲ, ಗುಸುಗುಸು ಬಡದಾಟ, ಆ ರೀತಿ 2-3 ತಿಂಗಳು ನಡೀತಾ ಇದೆ. ಈಗ ನವೆಂಬರ್ ಅಂತ್ಯಕ್ಕೆ ಅದು ಹೊರಗಡೆ